ಒಂದು ನಮ್ಮದೇ ಆದಂಥ ಒಂದು ವೀರಶೈವ ಲಿಂಗಾಯತ ಮಠದ ಒಂದು ವ್ಯವಸ್ಥೆ ಇದೆ, ಒಂದು ಪರಂಪರೆ ಇದೆ. ಆ ಪರಂಪರೆಗೆ ನಾವೆಲ್ಲ ಗೌರವ ಕೊಡಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಏನಾದರೂ ಆಗಬೇಕು ಅಂತೇಳಿ ನಿಟ್ಟಿನಲ್ಲಿ ನಾವು ಮಠ ಕಟ್ಟಿದ್ದು. ಆದರೆ ಇವತ್ತು ಏನೋ ಗೊತ್ತಿಲ್ಲ, ಆದರೆ ನಮಗೆ ಸಿಗ್ತಕ್ಕಂಥ ಈ ಸ್ವಾಮಿಗಳೇ ಈ ಥರದ್ದು ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈ ಸ್ವಾಮಿಗಳನ್ನು ನಮ್ಮ ಹಿರಿಯರು ಉಚ್ಚಾಟನೆ ಮಾಡಿದ ಮೇಲೆ ಕೂಡಲೇ ಅವರು ಗೌರವಯುತವಾಗಿ ಇಲ್ಲಿಂದ ಹೋಗ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಆದರೆ ಇವತ್ತಿನವರೆಗೂ ಕೂಡ ಅವರು ಮೊಂಡತನ ಹಿಡ್ಕೊಂಡು ಇಲ್ಲೇ ಇರತಕ್ಕಂಥದ್ದು. ಆದರೆ ಸ್ವಾಮಿಗಳೇ, ನಿಮ್ಮ ಇಡೀ 8 ವರ್ಷದ ಬದುಕಲ್ಲಿ ನೀವೇನು ಈ ಸಮಾಜವನ್ನು ಕಟ್ಟಿರ್ತಕ್ಕಂಥ ಒಂದೇ ಒಂದು ಏನಾದರೂ ಉದಾಹರಣೆ ಕೊಡಿ, ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ, ನಾನು ಏನಾದರೂ ಮಾಡಿದ್ದೀನಿ ಅಂತೇಳಿ. ಆದರೆ ನೀವು ಕೇವಲ ಯೋಗಕ್ಕೆ ಮತ್ತು ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ನಿಮಗೆ ಹೆಚ್ಚು ಕೊಡ್ತಕ್ಕಂಥದ್ದು. ಯಾವುದೇ ಗ್ರಾಮಗಳಿಗೆ ನೀವು ಪ್ರವಾಸ ಮಾಡಿರ್ತಕ್ಕಂಥದ್ದಿಲ್ಲ. ಯಾವ ಗ್ರಾಮಗಳಲ್ಲೂ ನೀವು ಒಂದು ದಿವಸ ಉಳಿದು ಅಲ್ಲಿನ ನಮ್ಮ ಬಡ ಜನರ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥದ್ದಿಲ್ಲ. ನೀವು ಕೂಡಲೇ ಈಗ ನಮ್ಮೇನು ಉಚ್ಚಾಟನೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಗೌರವ ಕೊಟ್ಟು ಕೂಡಲೇ ಮಠ ಬಿಟ್ಟರೆ ಭಾರಿ ಒಳ್ಳೆಯದು. ಇಲ್ಲ ಅಂತಂದರೆ ನಮ್ಮ ಇಡೀ ಯುವ ಘಟಕವನ್ನು ಈ ಕೆಲಸವನ್ನು ಮುಂದೆ ಮಾಡಬೇಕಾಗಿರ್ತಕ್ಕಂಥದ್ದು. ಏನು ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಗೊತ್ತಿದೆ. ಅದನ್ನು 100% ನಾವು ನಿಮ್ಮನ್ನು ಮಠದಿಂದ ಹೊರ ಹಾಕ್ತಕ್ಕಂಥ ಕೆಲಸವನ್ನು ಯುವ ಘಟಕದಿಂದ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಅಂಗ ಭಕ್ತಾದಿಗಳನ್ನು ಅವರು ಸಂಪಾದಿಸಿದ್ರೆ ಇವತ್ತು ನಾವು ಅವ್ರನ್ನ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ನಾವು ಇಡೀ ವ್ಯವಸ್ಥೆಯಲ್ಲಿ ನಿನ್ನೆ ನಮ್ಮ ಹಿರಿಯರು ಹೇಳಿದಂಗೆ 60 ಜನ ವಿದ್ಯಾರ್ಥಿಗಳನ್ನು ತೊಗೊಂಬಂದು ನಾವು ಮಠದಲ್ಲಿ ಇಟ್ಟರೆ ಇವತ್ತು 6 ಜನ ಹುಡುಗರಿಲ್ಲ ಇವತ್ತು. ಅಂದರೆ ಅರ್ಥ ಏನು ಅಂತಂದರೆ ಈ ಸ್ವಾಮೀಜಿ ಏನಿದಾರಲ್ಲ, ಈಗ ಉಚ್ಚಾಟಿತ ಸ್ವಾಮಿಗಳು, ಇವರ ಒಂದು ಕ್ರೋಧದಿಂದನೇ ಇವತ್ತು, ಇವರ ಒಂದು ಬಾಯಿಯಿಂದನೇ ಇವತ್ತು ಹುಡುಗರು ಮಠ ತರಿತಕ್ಕಂಥ ಕೆಲಸ ಆಗಿದೆ. ಇನ್ನು ಭಕ್ತರು ಎಲ್ಲಿಂದ ಬರ್ತಾರೆ? ಹಿಂದೆ ಮಕ್ಕಳು ಕಡಿಮೆ ಇರೋದು ಯಾಕೆ ಅಂತ ಹೇಳಿ ಮಕ್ಕಳ ಮೇಲಿರೋ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ನಾವು ಟಿವಿಯಲ್ಲಿ ನೋಡಿದ್ವಿ. ನಮಗೂ ಭಾಳ ಬೇಜಾರಾಗಿ ಇವತ್ತು ನಾವು ಊಕರು ಬಂದಿದ್ವಿ. ನಮ್ಮ ಸಮಾಜ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಇವತ್ತು ಯಾವುದೇ ಇನ್ನೊಂದು ಮತ್ತೊಂದಲ್ಲ, ನಮ್ಮ ಸಮಾಜ ಉಳಿಬೇಕಾಗಿ ಅಂತಲೇ ಮಠ ಕಟ್ಕೊಂಡಿರ್ತಕ್ಕಂಥದ್ದು. ಭಾಳ ಜನರಿಗೆ ಗೊತ್ತಿಲ್ಲ, ನಮ್ಮ ಸಮಾಜದಲ್ಲಿ ಭಾಳ ಅಮಾಯಕರಿದ್ದಾರೆ. ನಾವು ಏನು ಹೇಳೋದನ್ನು ಆದಷ್ಟು ಜಲ್ದಿ ನಂಬತಕ್ಕಂಥ ಪ್ರವೃತ್ತಿ ನಮ್ಮ ಸಮಾಜದಲ್ಲಿದೆ. ಸತ್ಯತೆಯನ್ನು ಶೋಧನೆ ಮಾಡ್ತಾ ಇಲ್ಲ. ಇವತ್ತು ಸ್ವಾಮಿಗಳು ಅಷ್ಟು ಗೋಮುಖ ವ್ಯಾಘ್ರತರ ಸ್ವಾಮಿಗಳು ಇರ್ತಕ್ಕಂಥದ್ದು. ಅವ್ರು ಒಳ್ಳೆಯವರಲ್ಲ ಅನ್ನೋದು ನಮ್ಮ ಆಸೆ. ಯಾಕಂದರೆ ನಾವು ಅವ್ರ ಜೊತೆ ನಿರಂತರವಾಗಿ ಸಂಪರ್ಕ ಇರೋದ್ರಿಂದ ಈ ಮಾತನ್ನು ಹೇಳ್ತಾರೆ. ಅದನ್ನು ಹಿಂದೆ ಆಲ್ರೆಡಿ ಈ ಏನು ಬರೀ ಮೀಟಿಂಗ್ಗಳು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದವ್ರನ್ನ ಎತ್ತಿಕಟ್ಟಲಿಕ್ಕೆ ಅವ್ರು ರೊಕ್ಕ ಕೊಟ್ಟು ಪ್ರಾಯೋಜಿತವಾಗಿರ್ತಕ್ಕಂಥವ್ರನ್ನ ಅವ್ರನ್ನ ಗುಂಪುಗಾರಿಕೆ ಮಾಡ್ತಕ್ಕಂಥ ಕೆಲಸವನ್ನು ರೊಕ್ಕ ಕೊಟ್ಟು ಮಾಡಿರ್ತಕ್ಕಂಥದ್ದು ಸತ್ಯ ಇದೆ. ನೀವು ಕೂಡ ನೋಡಿದಿರಿ. ಈ ಟ್ರಸ್ಟಿಗಳು ಎದ್ರಿಕೊಂಡು ಹೋಗಿದ್ದಾರೆ, ನಾನು ಇನ್ನೂ ಎದ್ರಿಕೊಂಡು ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಆದರೆ ಟ್ರಸ್ಟಿಗಳು ಎದುರುವಂಥದ್ದಿಲ್ಲ. ಇವ್ರು ಇಲ್ಲದೆ ಇರತಕ್ಕಂಥ ಟೈಮಲ್ಲಿ ಸಂಘನ ಕಟ್ಟಿದವರು, ಟ್ರಸ್ಟನ್ನು ಕಟ್ಟಿದವರು, ಮಠವನ್ನು ಕಟ್ಟಿದವರು ಇವರೇ ನಮ್ಮ ಹಿರಿಯರು. ಆದರೆ ಭಾಳ ನೀಟಾಗಿ ಸಂಯಮದಿಂದ ಇವ್ರನ್ನ ಕಳಿಸ್ಬೇಕು. ಯಾಕೆಂದರೆ ನಾವು ಯಾವತ್ತೂ ಕೂಡ ಬೇರೆಯವ್ರಿಗೆ ನಗುಪಟ್ಲಿಗೆ ಈಡಾಗಬಾರ್ದು ಅಂತೇಳಿ ಭಾಳ ಕಾನೂನುಬದ್ಧವಾಗಿ ನಮ್ಮ ಹಿರಿಯರು ಅವ್ರಿಗೆ ಗೌರವಪೂರ್ವಕವಾಗಿ ಹೇಳಿದರು. ಆದರೆ ಅವರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವರೇ ಇದನ್ನು ಕೆರೆದು ಜಾಸ್ತಿ ನೋವು ಮಾಡ್ಕೊಳ್ತಕ್ಕಂಥದ್ದು. ಆದರೆ ಅವರು ಯಾರೂ ಎದುರಿ ಇಲ್ಲ. ನಮ್ಮ ಹಿರಿಯರು ಕಳ್ಳರು ಅಲ್ಲ. ಏನು ಪಾರದರ್ಶಕವಾಗಿ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲದೂ ಕೂಡ ಒಂದೊಂದು ರೂಪಾಯಿ ಕೂಡ ಮಾಹಿತಿ ಇದೆ, ಅದೆಲ್ಲದಿದೆ. ಯಾರೂ ಭಯಪಡ್ತಕ್ಕಂಥದ್ದಿಲ್ಲ. ಇವ್ರನ್ನ ಗೌರವಯುತವಾಗಿ ಕಳಿಸ್ಕೊಡ್ತೀವಿ. ಎಷ್ಟು ಗೌರವ ಅಂತಂದರೆ ಇಡೀ ಕರ್ನಾಟಕ ಸ್ವಾಮಿಗಳು ತಪ್ಪು ಮಾಡಿದ್ರೆ ಈ ಸಮಾಜ ಬಿಡೋದಿಲ್ಲ ಅನ್ನೋಷ್ಟು ಗೌರವಕ್ಕೆ ನಾವು ಕಳಿಸ್ಕೊಡ್ತೀವಿ. ಈಗ ಕೊನೆಯದಾಗಿ ಅವ್ರನ್ನ ಏನು ಲೆಕ್ಕ ಕೊಟ್ಟು ಏನಾದರೂ ಕಳಿಸೋದು ಅಲ್ಲ, ಈಗ ಆಲ್ರೆಡಿ ನಿರಂತರವಾಗಿ ಲೆಕ್ಕ ಕೊಡ್ತಾ ಇದ್ದೀವಿ. ಯಾರ್ಯಾರು ಅವರು ಪರವಾಗಿದ್ದಾರೆ ಅವರೆಲ್ಲ ಕರೆಸಿ ಲೆಕ್ಕಗಳು ಕೊಟ್ಟಿದ್ದೀವಿ. ಇನ್ನೂ ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಲೆಕ್ಕ ಅಧಿಕೃತವಾಗಿ ಕೊಡ್ತೀವಿ. ಇಯರ್ ಬೈ ಇಯರ್ ನಮ್ದು ಏನು ಆಡಿಟ್ ಆಗ್ತದೆ, ಆಡಿಟ್ದು ಲೆಕ್ಕ ಕೊಡ್ತೀವಿ. ಯಾರು ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥದಕ್ಕೂ ಲೆಕ್ಕ ಕೊಡ್ತೀವಿ. ಎಲ್ಲದಕ್ಕೂ ಲೆಕ್ಕ ಇದೆ. ಇನ್ನೂ ಅವ್ರಿಗೆ ಲೆಕ್ಕ ಕೇಳೋದು ಇನ್ನೂ ಲೆಕ್ಕ ಕೊಡ್ತೀವಿ. ಸ್ವಾಮಿಗಳು ಪರವಾಗಿ ಬರ್ತಾ ಇಲ್ಲ, ಭಕ್ತರಿಗೆ ಏನು ಹೇಳ್ತಾರೆ? ಸ್ವಾಮಿಗಳು ಜೊತೆಗೆ ಯಾವತ್ತು ಅವರು ಸ್ವಾಮಿಗಳು ಬಂದಾಗಿಂದನೇ ಮಠಕ್ಕೆ ಬಂದಿಲ್ಲ. ಅದು ಮಠ ಹುಟ್ಟಿದಾಗಿಂದನೇ ಬಂದಿಲ್ಲದಿರ್ತಕ್ಕಂಥ ಭಕ್ತರು ಇವತ್ತು ಬಂದಿದ್ದಾರೆ. ಅದ್ರ ಉದ್ದೇಶ ಬೇರೆ ಇದೆ. ನಾಳೆ ಇವರು ಗೋಮುಖ ವ್ಯಾಘ್ರ ಸ್ವಾಮಿ ಅಂತ ಗೊತ್ತಾದ್ಮೇಲೆ ಪಾಪ ಅವ್ರಿಗೂ ಪಶ್ಚಾತ್ತಾಪ ಆಗುತ್ತೆ. ಇಂಥ ಸ್ವಾಮಿಗಳ ಜೊತೆಗೆ ನಾವು ಹೋಗಿ ಇದು ಬೆಂಬಲ ಕೊಟ್ಟಿವಲ್ಲ ಅಂತೇಳಿ ಅವ್ರಿಗೂ ಪಶ್ಚಾತ್ತಾಪ ಆಗುತ್ತೆ. 100% ಇದನ್ನು. ಯಾಕಂದರೆ ಎಲ್ರಿಗೂ ಅನುಭವ ಆಗಿರ್ತಕ್ಕಂಥದ್ದೇ. ಒಬ್ಬ ವ್ಯಕ್ತಿ ಎಷ್ಟು ದಿನ ಸುಳ್ಳು ಹೇಳ್ಬೋದು? ಇಲ್ಲ, ಲೆಕ್ಕ ಅದು ಒಂದು ಈಗ ಉಟ್ಕೊಂಡಿರ್ತಕ್ಕಂಥದ್ದು ಲೆಕ್ಕದಿಂದ ಅಲ್ಲ. ಯಾಕಂದರೆ ಲೆಕ್ಕ ಕೊಡ್ತಕ್ಕಂಥದ್ದೇ ಇದು ಒಂದು ವಿಪರ್ಯಾಸ. ಲೆಕ್ಕ ಕೊಡುವಂಥ ಚಳವಳಿ ಮಾಡಿದ್ದೆ ವಿಪರ್ಯಾಸ. ಆದರೆ ಸ್ವಾಮಿಗಳಿಗೆ ಅವರು ಸೋಲೋ ಟ್ರಸ್ಟಿ ಆಗಬೇಕಾಗಿತ್ತು. ನನ್ನನ್ನು ಸೋಲೋ ಟ್ರಸ್ಟಿ ಮಾಡಿ ನಾನು ತಗೊಂಡಿದ್ದ ನಿರ್ಧಾರ ಈ ಮಠನ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೆಸ್ತೀನಿ ಅಂತೇಳಿ. ಅದರ ಮಠದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಇಂಟರ್ನ್ಯಾಷನಲ್ಗೆ ಬೆಳೆಸ್ತಕ್ಕಂಥದ್ದಲ್ಲ. ಆದರೆ ನಮ್ಮ ಬಡ ಜನರಿಗೆ ಉದ್ಯೋಗಾವಕಾಶಗಳನ್ನು, ವಸತಿಗಳನ್ನು, ವಿದ್ಯಾಭ್ಯಾಸಕ್ಕೆ ಇವನ್ನೆಲ್ಲವೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಅತಿ ಹೆಚ್ಚಾಗಿ ಮೌಲ್ಯಯುತ ಸಂಸ್ಕಾರವನ್ನು ನಮ್ಮ ಜನರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ನಮ್ಮ ಜನರು
ಎಲ್ಲೋ ಆದಿ ತಪ್ಪಿ ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಹೇಳೋಕ್ಕಾಗದೇ ಇರೋಷ್ಟು ದುಶ್ಚಟಗಳು ನಮ್ಮಲ್ಲಿ ಬಂದಿದ್ದಾವೆ. ಯಾಕಂದರೆ ಇವತ್ತು ನೋಡ್ತಾ ಇರ್ಬೋದು ಹಳ್ಳಿಗಳಲ್ಲಿ ಸಾಕಷ್ಟು ನಮ್ಮ ವಿದ್ಯಾರ್ಥಿ ಅಂದರೆ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ. ಅಂಥವ್ರಿಗೆ ಪ್ರತಿ ಹಳ್ಳಿಗಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಸ್ವಾಮೀಜಿಗಳು ನಮಗೆ ಬೇಕಾಗಿತ್ತು. ಆದರೆ ಇಲ್ಲೆಲ್ಲೋ ಮಠದಲ್ಲಿ ಕೂತ್ಕೊಂಡು ಅಥವಾ ಬೇರೆ ಬೇರೆ ಕಡೆ ಏನೋ ಪ್ರಾಯೋಜಿತ ಕಾರ್ಯಕ್ರಮಗಳು ಮಾಡಿದಂಥ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥ ಸ್ವಾಮೀಜಿಗಳು ನಮಗೆ ಬೇಕಾಗಿಲ್ಲ.